ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮೊಬ್ಬ MI ಅಥವಾ ಮಲ್ಲಪ್ಪ ಜೂದವರ ಆತ್ಮೀಯರೇ. ಅರಸ ದಾಖಲಿನಂತೂ ನಮ್ಮ ಸಿದ್ದರಾಮಯ್ಯನವರು ಸರಿಗಟ್ಟಿದರು. 7 ವರ್ಷ 239 ದಿನಗಳ ಮುಗಿದು 17 ಬಜೆಟ್ ಮಂಡಿಸ್ತಾರ. ಸಾಧನೆ ಇದರಲ್ಲಿ ಎರಡು ಮಾತಿಲ್ಲ. ಆದರೆ ಈ ಸಾಧನೆ ಎಷ್ಟು ಮಟ್ಟಿಗೆ ಸರಿ ತಪ್ಪು ಆ ಮಾತು ಬೇರೆ. ಸ್ವತಃ ಅವ್ರು ಏನು ಹೇಳ್ತಾರೆ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಹೇಳ್ತಾರೆ, ಹೋಲಿಕೆ ಮಾಡಲಿಕ್ಕೆ ಅಲ್ಲ, ಅವ್ರ ಹಾದಿ ಬೇರೆ ನಮ್ಮ ಹಾದಿ ಬೇರೆ ಅನ್ನುವಂಥದ್ದು. ಆದರೆ ಅವರ ನಂದು ಸಾಧನೆ ಆಗ್ಯದ ಅಂದೇನೋ ಒಂದು ದಾಖಲೆ ಆಗ್ಯದ. ಇಂದಿನ ನಾಳೆ ಮತ್ತೆ ಮುರಿಯವ್ರು ಬಂದೇ ಬರ್ತಾರೆ. ಗವಾಸ್ಕರ್ ದಾಖಲೆನ ಸಚಿನ್ ಮುರಿದ್ರು, ಸಚಿನ್ ದಾಖಲೆ ಮತ್ತೊಬ್ಬರು ಮುರಿತಾರ, ವಿರಾಟ್ ಮುರಿತಾರ. ಇವು ನಡೆಯೋದನ್ನ ನಾಳೆ ಮತ್ತಾರು ಬರ್ತಾರೆ, ನನಗೆ ಹೆಚ್ಚು ಮಾಡ್ಬೋದು, ಮಾಡ್ತಾರೆ ಅಂಥೇಳಿ ಇದೊಂದು ಒಂದು ಯಾವುದೋ ಒಂದು ಘಟನೆ ಬರೋದು ಹೋಗ್ಯದ ಅಂತೇಳಿ ಇನ್ನು ಅಭಿಮಾನಿಗಳಂತ ಖುಷಿ ಪಡ್ತಾ ಇದ್ದಾರೆ. ಇದನ್ನು ಇರಲಿ. ಬಟ್ ನಮ್ಮ ಸಿದ್ದರಾಮಯ್ಯನವರ ಏನಪ್ಪ ವೈರಿ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ, ರಾಜಕೀಯ ವಿರೋಧಿ. ವೈರಿ ಅಲ್ಲ, ಇದು ವೈರಿ ಅನ್ನಲೇಬಾರದು. ಪ್ರಜಾಪ್ರಭುತ್ವ ಯಾರ್ಯಾರು ವೈರಿ ಅಲ್ಲ, ಅದೆಲ್ಲರೂ ಮಿತ್ರರು. ಹಾಗಂತೇಳಿ ಮಿತ್ರರಂತೂ ಅಲ್ಲ, ಒಬ್ರಿಗೆ ಇನ್ನೊಬ್ಬರ ಎತ್ತಿ ಹಾಕೋಲಿರ್ತದೆ, ಆ ಮಾತು ಬೇರೆ. ಆದರೆ ಇದು ಪ್ರಜಾಪ್ರಭುತ್ವ, ಇದು ನಾಗರಿಕತೆಯ ರೂಪ. ಅದೇನೂ ಇರಲಿಪ್ಪ. ಈಗ ನಾವು ಇವರ ಕಡು ರಾಜಕೀಯ ವಿರೋಧಿ H.D. ಕುಮಾರಸ್ವಾಮಿ ಮಾತನ್ನು ನೋಡಬೇಕಾಗಿದೆ. ಅದೇ ಕಾಲಕ್ಕೆ ಅವರು ಜೊತೆಗಿದ್ದವರು, ಇವ್ರ ನಂತರದಲ್ಲೇ ಉಪಮುಖ್ಯಮಂತ್ರಿ ಆದಂಥ D.K. ಶಿವಕುಮಾರ್, ಇವರ ಅಭಿಪ್ರಾಯ ನೋಡಬೇಕಾಗಿದೆ. ಇವರಿಬ್ಬರು ಏನು ಹೇಳ್ತಾರಪ್ಪ ಅನ್ನೋದು ಭಾಳ ಮಹತ್ವದ್ದು. ಯಾಕಂದ್ರೆ ಇವರಿಬ್ಬರು ಸಮಕಾಲೀನರು. ಒಬ್ಬರು ಈಗಾಗಲೇ ಹೇಳಿದ್ನಿ ಮಿತ್ರ ರೂಪದ ನಾಯಕ ರೂಪದ D.K. ಶಿವಕುಮಾರ್ ಅವರು. ಆದರೂ ಅವರು ಯಾವಾಗಪ್ಪ ಇವರು ಎದ್ದು ಹೋಗ್ತಾರೆ ಮುಖ್ಯಮಂತ್ರಿ ಸ್ಥಾನದಿಂದ ಅನ್ನುವಂಗಿದ್ದಾರೆ. ಅದೇ ಕಾಲಕ್ಕೆ H.D. ಕುಮಾರಸ್ವಾಮಿಗಳು ಇವ್ರು ಆಗಬಾರ್ದು